ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್. ದರ್ಶನ್ ಮತ್ತು ದಿನಕರ್ ಒಂದ್ ಕಾಲದಲ್ಲಿ ರಾಮ ಲಕ್ಷ್ಮಣರಂತೆ ಇದ್ದ ಸಹೋದರರು. ಆದ್ರೆ ಈಗ ಆ ಸಂಬಂಧ ಮುರಿದು ಬಿದ್ದು ಅನೇಕ ವರ್ಷಗಳಾಗಿವೆ ಅನ್ನುವ ಮಾತು ಕೇಳಿ ಬರ್ತಿದೆ. ಮತ್ತೊಮ್ಮೆ ದರ್ಶನತ್ತ ಜೈಲು ಪಾಲಾದ ಬೆನ್ನಲ್ಲಿಯೇ ಎತ್ತ ದಿನಕರ್ ತೂಗುದೀಪ್ ಅವರ ಆರ್ಥಿಕ ಸ್ಥಿತಿ ಅರಿಯುವ ಕೆಲಸವನ್ನ ಅನೇಕರು ಮಾಡ್ತಿದ್ದಾರೆ. ಅಣ್ಣ ದರ್ಶನ್ ನೋಡಿದ್ರೆ ಕುಬೇರ, ತಮ್ಮ ದಿನಕರ್ ಮಾತ್ರ ಕುಚೇಲ ಎನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ. ದಿನಕರ್ ತೂಗುದೀಪ ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವುದಕ್ಕೆ ಅನೇಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ದಿನಕರ್ ತೂಗುದೀಪ್ ಹಣಕಾಸಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಎಂದು ಬಹುತೇಕರು ಅಂದುಕೊಂಡಿದ್ದಾರೆ. ಆದರೆ ಈಗ ನಿರ್ದೇಶಕ ಎಚ್ ವಾಸು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ನೀವೆಲ್ಲರೂ ಅಂದುಕೊಂಡಂತೆ ದಿನಕರ್ ತೂಗುದೀಪ್ ಬಡತನದ ಬೇಗೆಯಲ್ಲಿ ಬೇಯುತ್ತಿಲ್ಲ ಎಂದಿದ್ದಾರೆ. ಹೌದು, ಮಾಧ್ಯಮಗಳಿಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಎಚ್ ವಾಸು, ದರ್ಶನ್ ಸಹೋದರ ದಿನಕರ್ ಬಾಡಿಗೆ ಮನೆಯಲ್ಲಿರುವುದು ನಿಜ, ಆದರೆ ಆ ಮನೆ ಬಡವರ ಮನೆಯಂತೆ ಇಲ್ಲ. 2 ಬೆಡ್ರೂಮ್ ಹೊಂದಿರುವ ಆ ಮನೆ ಸ್ಟಾರ್ ಮನೆಯಂತೆಯೇ ಇದೆ ಅಂತ ತಿಳಿಸಿದ್ದಾರೆ. ಇನ್ನು ಮನೆಯ ವಿಚಾರದಲ್ಲಿ ದಿನಕರ್ ತೂಗುದೀಪ್ ಅವರಿಗೆ ಕೆಲ ಕನಸುಗಳಿವೆ, ಕಲ್ಪನೆಗಳಿವೆ. ತಾವು ಕಟ್ಟಿಸುವ ಮನೆ ಹೀಗೆ ಇರಬೇಕೆಂಬ ಆಸೆ ಇದೆ. ಸ್ವಂತ ಮನೆಯನ್ನ ಸ್ವಂತ ದುಡ್ಡಿನಲ್ಲಿಯೇ ಕಟ್ಟಬೇಕು ಎಂಬ ಹಠ ದಿನಕರ್ ಅವರಿಗೆ ಇದೆ. ಹೀಗಾಗಿಯೇ ದಿನಕರ್ ತೂಗುದೀಪ್ ಇನ್ನು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಷ್ಟೇ ಅಂತ ಎಚ್ ವಾಸು ತಿಳಿಸಿದ್ದಾರೆ. ಇಲ್ಲದಿದ್ರೆ ದಿನಕರ್ಗೆ ಒಂದು ಮನೆ ಕೊಡಿಸೋದು ದರ್ಶನ್ಗೆ ಏನು ಕಷ್ಟನಾ ಅಂತ ಪ್ರಶ್ನೆಯನ್ನು ಎಚ್ ವಾಸು ಕೇಳಿದ್ದಾರೆ. ಇನ್ನು ಅಣ್ಣ ಮತ್ತು ತಮ್ಮನ ನಡುವೆ ಹೊಂದಾಣಿಕೆ ಹೇಗಿದೆ ಎನ್ನುವುದು ಅವರಿಗೆ ಗೊತ್ತು ಎಂದಿರುವ ಎಚ್ ವಾಸು, ಒಮ್ಮೆ ಜಗಳ ಮಾಡಿಕೊಳ್ಬಹುದು, ಆದರೆ ಆ ನಂತರ ಇಬ್ಬರು ಒಟ್ಟಿಗೆ ಸೇರ್ತಾರೆ ಎಂದಿದ್ದಾರೆ. ದಿನಕರ್ ತೂಗುದೀಪ್ ಸೈಟ್ ತೆಗೆದುಕೊಂಡಿದ್ದಾರೆ. ಕೆಎಲ್ಇ ಕಾಲೇಜ್ ಬಳಿ ಮನೆ ಕಟ್ಟಿಸಬೇಕೆಂದು ಕೂಡ ಅಂದುಕೊಂಡಿದ್ದಾರೆ ಎಂದು ಕೂಡ ಎಚ್ ವಾಸು ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿರುವ ಎಚ್ ವಾಸು, ಈ ಹಿಂದೆ ದರ್ಶನ್ ಅವರ ತಾಯಿಗೆ ಕ್ಯಾನ್ಸರ್ ಆದಾಗ ದರ್ಶನ್ ಅವರು ಹುಡುಗರನ್ನ ಇಟ್ಟಿದ್ರು. ಇನ್ನು ಗಂಡ ಅತ್ಯಂತ ಪ್ರೀತಿಯಿಂದ ಕಟ್ಟಿಸಿದ ಮೈಸೂರಿನ ಮನೆಯಲ್ಲೇ ಇರಬೇಕು ಅನ್ನುವುದು ಅವರ ಆಸೆ. ಹೀಗಾಗಿ ಅವರು ಮೈಸೂರಿನಲ್ಲಿ ಇದ್ದಾರೆ ಅಷ್ಟೇ, ಅದನ್ನ ಹೊರತುಪಡಿಸಿ ಬೇರೆ ಯಾವ ಕಾರಣ ಕೂಡ ಇಲ್ಲ ಅಂತ ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಓಡುವ ಕುದುರೆ ಇನ್ನೂ ಚೆನ್ನಾಗಿ ಓಡಲಿ ಅಂತ ಚಾಟಿ ಏಟು ನೀಡ್ತಾರೆ. ಚೆನ್ನಾಗಿ ಹಣ್ಣು ಬಿಡುವ ಮರಕ್ಕೆ ಜನರು ಕಲ್ಲು ಹೊಡಿತಾರೆ. ಹಾಗಾಗಿ ಜನರು ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಂದು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್.